ಶರಣು ಸಲ್ಗಾರ್ ಅವರು ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್ ಅದು? ರೆಂಬಲ್ ಆಗ್ರೋ ಒಂದು ಕರ್ನಾಟಕದ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಅಂದ್ರೆ ತಾವು ಎದ್ದಿದ್ದೀರಾದ್ರೆ ತಮ್ಗೆ ಗೊತ್ತಿದೆ ಅಂತ. ಯಾಕೆ ಎದ್ದೆ ಅಂದ್ರೆ ಮಹಾರಾಷ್ಟ್ರದು ಪರಿಹಾರದ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ, ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಇಲ್ಲ. ಸರ್ಕಾರ ವ್ಯಂಗ್ಯವಾಗಿ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ. ಸರ್ಕಾರ ಜವಾಬ್ದಾರಿ ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಇವ್ರು ಎದ್ದಿದ್ದಾರೆ. ಇದೆ ಅಂದ್ರೆ ನೋಡಿ, ಸದನಕ್ಕೆ ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಇದು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ಬೇಕಲ್ಲ. ಈ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರ ಪ್ರೋತ್ಸಾಹ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಕನ್ಸರ್ನ್ ಇಂದ ಮಾತಾಡ್ತಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು, ಅಷ್ಟೇ ಕೇಳ್ತಾ ಇರೋದು. ಓಕೆ ಅಧ್ಯಕ್ಷರೇ, ಈಗ ಅದಕ್ಕೆ ಮಾತಾಡ್ಲಿ ಗೊತ್ತಿಲ್ಲ ಅಂತ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ, ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರಲಿಲ್ಲ. ಅವ್ರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ ಬಿಜೆಪಿ MLA ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಮ್ಗೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡಿದ್ದೆ. ಸಾಕು, ಎಷ್ಟು ಜನ ತಗೊಂಡ್ರು ಸರ್ ಗೋದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ಹೇಳ್ಬಿಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ಪ್ಲೀಸ್. ನೀವೆಷ್ಟು ದತ್ತು ತಗೊಂಡ್ರಿ? ನೀವೆಷ್ಟು ತಗೊಂಡ್ರಿ ಹೇಳಿ. ನಾವು ಸರಿ ಇಲ್ಲ ಸರ್. ಎಷ್ಟು ದತ್ತು ತಗೊಂಡ್ರಿ ಹೇಳಿ. ನೀವು ದತ್ತು ಯೋಜನೆಯಲ್ಲಿ ಎಷ್ಟು ಮಾತಾಡ್ತೀರಿ ನೀವು? ಸರ್ಕಾರಿ ಯೋಜನೆಯಲ್ಲಿ ಏನು ಪ್ರಶ್ನೆ ಕೇಳ್ತೀರಿ ನೀವು? ಉತ್ತರ ಸುಮ್ಮನೆ ನೀವು ಮಾತಾಡಲ್ಲ, ನೀವು ಮಾತಾಡಿ. ಇವರು ಹಿಂದುತ್ವ ಒಂದು ಮಾತಾಡೋದು ಮಾತ್ರ ದೊಡ್ಡ ದೊಡ್ಡದು ಮಾತಾಡ.